ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ದಿನ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 13th ಡೇ ಆಗಿರುತ್ತೆ. ಸೊ ಇವತ್ತಿನ ಸಂಜೆ ಊಟಕ್ಕೆ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ. ಬರೀ ಚಪಾತಿನ ನಾನು ಮಾಡ್ಕೊತಾ ಇಲ್ಲ, ಇಲ್ಲಿ ನಾನು ಮೆಂತೆ ಚಪಾತಿನ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅದನ್ನು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಉಪ್ಪು ಹಾಕೊಂಡು ಮೊದಲು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಕೂಡ ತುಂಬ ಚಿಕ್ಕದಾಗಿ ನಾನು ಕಟ್ ಮಾಡಿ ಇವಾಗ ನೀರೊಳಗೆ ಹಾಕೊಂಡು ಅದನ್ನ ತೊಳೆದುಕೊಂಡಿದ್ದೀನಿ ಕೂಡ. ಇವಾಗ ನಾನು ಆ ತೊಳೆದಿರುವಂಥ ಒಂದು ಮೆಂತ್ಯ ಸೊಪ್ಪು ಏನಿದೆ ಅಲ್ವಾ, ಅದನ್ನು ನಾನು ಈ ಹಿಟ್ಟಿಗೆ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ಮೊದಲು ಮೆಂತ್ಯ ಸೊಪ್ಪಿನ ಜೊತೆಯಲ್ಲಿ ಮೊದಲು ಈ ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾವು ಬರೀ ಗೋಧಿ ಚಪಾತಿನ ತೊಗೊಳೋದಕ್ಕಿಂತ ಈ ರೀತಿ ನಾವೇನಾದರೂ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಚಿಕ್ಕ ಮಕ್ಕಳಿಗೇನಾದರೂ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಕೂಡ ಸಿಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಡೈರೆಕ್ಟಾಗಿ ಈ ರೀತಿ ಸೊಪ್ಪು ತರಕಾರಿನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಅವ್ರಿಗೆ ಬೇಕಾದರೆ ನಾವು ಈ ಥರ ಬೇಕಂದರೆ ಮಾಡಿಕೊಟ್ರೆ ಅವರು ಕೂಡ ಆರಾಮಾಗಿ ತಿನ್ಕೋತಾರೆ. ಅವ್ರ ದೇಹಕ್ಕೆ ಬೇಕಾಗಿರೋವಂಥ ನ್ಯೂಟ್ರಿಯೆಂಟ್ಸು ಕೂಡ ಸಿಗುತ್ತೆ. ಸೊ ಅದಕ್ಕೇ ನಾನು ಯಾವಾಗಲೂ ಬರೀ ಚಪಾತಿನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಈ ರೀತಿ ಏನಾದರೂ ಆ್ಯಡ್ ಆನ್ ಮಾಡಿಕೊಂಡು ಮಾಡ್ಕೋತೀನಿ. ಸೊ ಅದೇ ರೀತಿ ನಾನು ಇವಾಗ ಚೆನ್ನಾಗಿ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಮೊದಲು ನಾನು ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಇದಕ್ಕೆ ನಾರ್ಮಲಾಗಿ ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ವ ಅದೇ ರೀತಿಯೇ ಕಲಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಈ ರೀತಿಯಾಗಿ ನಾವು ನಾರ್ಮಲಾಗಿ ಯಾವ ರೀತಿ ಚಪಾತಿನ ಕಲಿಸ್ಕೊತೀವೋ ಆ ರೀತಿ ಇವಾಗ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಒಂದು ಅರ್ಧ ಗಂಟೆ ಆಗೋಷ್ಟು ನೆನೆಯೋದಕ್ಕೆ ಬಿಡೋಣ. ಸೊ ಅಷ್ಟರಲ್ಲಿ ನಾನಿವಾಗ ಪಲ್ಯನೂ ಕೂಡ ಮಾಡ್ಕೊತೀನಿ. ಪಲ್ಯನೂ ಕೂಡ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಅಂತಂದರೆ ಮೆಂತ್ಯ ಸೊಪ್ಪನ್ನ ತಳಿಸ್ಕೊಂಡು ತಗೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅದನ್ನು ಮಾಡ್ಕೊತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ನಾನು ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನೀವೆಲ್ಲಿ ನೋಡ್ತಾ ಇದ್ದೀರಲ್ವ, 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಅದಾದಮೇಲೆ ಎಣ್ಣೆ ಕಾದಾಗಿದ್ಮೇಲೆ ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ನಾರ್ಮಲಾಗಿ ನಾವು ಒಗ್ಗರಣೆ ಏನು ಹಾಕೋತೀವಲ್ವ ಅದನ್ನೇ ಹಾಕೋತಾ ಇದ್ದೀನಿ. ಇದಾಗಿದ್ಮೇಲೆ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನಾದರೂ ಹಾಕೋಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಏನೂ ಹಾಕೋತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಡೈರೆಕ್ಟಾಗಿ ಈರುಳ್ಳಿನ ಮಾತ್ರ ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನು, ಅಲ್ಲಿ ತನಕ ಅದನ್ನು ನಾನು ಚೆನ್ನಾಗಿ ಅದನ್ನು ಬಾಡಿಸ್ಕೊತೀನಿ. ಅದಾಗಿದ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತೀನಿ. ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ನಾವು ಉಪ್ಪು ಹತ್ತಬೇಕಲ್ವ, ಅದಕ್ಕೆ ನಾನು ಮೊದಲು ಈರುಳ್ಳಿಗೆ ನಾನು ಸಪ್ರೇಟಾಗಿ ಉಪ್ಪನ್ನು ಸೇರಿಸ್ಕೊತೀನಿ. ಅದಾಗಿದ ಮೇಲೆ ನಾನು ಸೊಪ್ಪನ್ನು ಏನು ನಾನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ನಾನು ಇದಕ್ಕೆ ಹಾಕೋತೀನಿ. ಸೊ ಇದು ಸೊಪ್ಪು ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಮತ್ತು ಇದಕ್ಕೆ ನಾನು ಜಾಸ್ತಿ ಏನು ಮಸಾಲಾನು ಕೂಡ ಬಳಸ್ತಾ ಇಲ್ಲ. ಸೊ ನಾನು ಡೈರೆಕ್ಟಾಗಿ ಇದನ್ನು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಸೊಪ್ಪೆಲ್ಲ ಏನು ಅದು ಕಡಿಮೆ ಆಗಿಬಿಡುತ್ತೆ, ನೀವು ನೋಡ್ತಾ ಇರ್ಬೋದು. ಜಾಸ್ತಿ ಒಂದು ಹಾಕಿದಾಗ ಜಾಸ್ತಿ ಇರುತ್ತೆ, ಅದಾಗಿದ ಮೇಲೆ ಅದು ಕಡಿಮೆ ಆಗಿಬಿಡುತ್ತೆ ಅಲ್ವಾ, ಆವಾಗ ಅದು ಸ್ವಲ್ಪ ಆಗಿದೆ ಅಂತ ಅರ್ಥ. ಅದಾಗಿದ ಮೇಲೆ ಸ್ವಲ್ಪ ಮುಚ್ಚಿ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮ್ಮ ಪಲ್ಯ ರೆಡಿ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿಯೇ ಬಿಡುತ್ತೆ. ಸೊ ಇದನ್ನು ಮಾಡೋದು ತುಂಬ ಸುಲಭ ಮತ್ತು ಇದರಿಂದ ನನಗೆ ತುಂಬಾ ಹೆಲ್ತ್ ಬೆನಿಫಿಟ್ಸು ಕೂಡ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮೆಂತ್ಯ ಸೊಪ್ಪು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಸೊಪ್ಪು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಸೊಪ್ಪು ಯಾವ ರೀತಿ ಇವಾಗ ಕಡಿಮೆ ಆಗೋಯ್ತು ಅಂತ. ನಾವು ಹಾಕಿದಾಗ ಇದು ಎಷ್ಟು ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ಈ ರೀತಿ ಆದಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ನಾನಿಲ್ಲಿ ಮಸಾಲಾನು ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕಂದರೆ ಯೂಸ್ ಮಾಡ್ಕೊಬೋದು.
ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಸೊಪ್ಪೇನೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ, ಅಷ್ಟರಲ್ಲೇ ಇದು ಸ್ವಲ್ಪ ಬೆಂದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇನ್ನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ, ಯಾಕಂದರೆ ಸೊಪ್ಪಲ್ವಾ ಇದು, ಸೊ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಇದನ್ನು ಸ್ವಲ್ಪ ನಾವು 1-2 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ನಮ್ಮ ಇವತ್ತಿನ ಮೆಂತ್ಯ ಸೊಪ್ಪಿನ ಪಲ್ಯ. ಸೊ ಇಷ್ಟೇ ನೋಡಿ, ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋವಂಥದ್ದು ತುಂಬ ಈಸಿ, ಮತ್ತು ಇದು ಒಂದು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು. ಇದು ನೀವು ಸೊಪ್ಪೆಲ್ಲ ರೆಡಿ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿದ್ರಿ ಅಂತಂದರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ. ಅಷ್ಟು ಈಸಿಯಾಗಿ ಅಷ್ಟು ಹೆಲ್ದಿಯಾಗಿರೋವಂಥ ರೆಸಿಪಿನ ಮಿಸ್ ಮಾಡದೆ ನಿಮ್ಮ ಮನೇಲೂ ಕೂಡ ಇದನ್ನು ಟ್ರೈ ಮಾಡಿ, ಓಕೆನಾ? ಸೊ ಇಲ್ಲಿಗೆ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇವಾಗ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಈಗ ಹಿಂದೆನೇ ಒಂದು ರೀತಿ ಚಪಾತಿ ಮಾಡೋದನ್ನು ತೋರಿಸಿದ್ದೀನಿ, ಅದನ್ನು ಕೂಡ ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಚಪಾತಿ ಏನಿಲ್ಲ, ನಾನು ಇವಾಗ ನಾರ್ಮಲ್ಲಾಗಿ ಯಾವ ರೀತಿ ನಾನು ಚಪಾತಿ ಮಾಡ್ತೀನೋ ಆ ರೀತಿಯೇ ಇವಾಗ ಲಟ್ಟಿಸ್ಕೊಂಡು ತಗೋತಾ ಇದ್ದೀನಿ. ಇದು ನಾರ್ಮಲ್ಲಾಗಿ ಮಾಡೋವಂಥ ಚಪಾತಿ. ಇದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಈ ಚಪಾತಿನ ಯಾವ ರೀತಿ ಬರುತ್ತೆ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋದಕ್ಕೋಸ್ಕರ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ ಮೊದಲನೇ ರೀತಿ ಮಾಡ್ಕೊಳ್ಳೋಂಥ ಚಪಾತಿಯಾಗಿರುತ್ತೆ. ಇವಾಗ ನೆಕ್ಸ್ಟ್ ಬಂದರೆ ನಾನು ಒಂದು ಉಳ್ಳಿನ ತಗೊಂಡ್ಬಿಟ್ಟು ನಾರ್ಮಲಾಗಿ ನಾನು ಚಪಾತಿನ ಲಟ್ಟಿಸ್ಕೊತೀನಿ. ಈ ಸೈಜ್ಗೆ ಬರಬೇಕು, ಆವಾಗ ನಾನು ಅದನ್ನ ಸೈಡಿಗೆ ಇಟ್ಕೊತೀನಿ. ಅದೇ ರೀತಿಯೇ ನಾನು ಅದೇ ಸೈಜ್ಗೆ ಇನ್ನೊಂದು ಚಪಾತಿನ ಕೂಡ ಲಟ್ಟಿಸ್ಕೊತೀನಿ. ಸೊ ಇದಾದಮೇಲೆ ನಾನು ಆ ಚಪಾತಿ ಮೇಲೆ ಈವನ್ ಆಗಿ ಎಣ್ಣೆನ ಕೂಡ ಸ್ಪ್ರೆಡ್ ಮಾಡಿಕೊಂಡು ಹಚ್ಕೋತೀನಿ. 2 ಚಪಾತಿ ಮೇಲೂ ಕೂಡ ನಾನು ಅದೇ ರೀತಿ ಸ್ಪ್ರೆಡ್ ಮಾಡಿ ಹಚ್ಕೋತೀನಿ. ಅದಾದಮೇಲೆ ಅದ್ರ ಮೇಲೆ ನಾನು ಸ್ವಲ್ಪ ಒಂದು ಚಪಾತಿ ಮೇಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾರ್ಮಲಾಗಿ ನಾವು ಯಾವ ರೀತಿ ಲಟ್ಟಿಸ್ಕೊತೀವಲ್ವ ಆ ರೀತಿ ನಾವು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನೀಟಾಗಿ ಈವನಾಗಿ ಎಲ್ಲ ಕಡೆ ಒಂದೇ ಸೈಜ್ ಬರೋ ರೀತಿಯಾಗಿ ನಾವು ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡ್ವಿ ಅಂತಂದರೆ ಒಂದೇ ಟೈಮಲ್ಲಿ ನಾವು 2 ಚಪಾತಿನ ಒಂದೇ ಸಲ ಲಟ್ಟಿಸ್ಕೊಂಡ್ಬಿಡ್ಬೋದು. ಇದರಿಂದಾಗಿ ನಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಇದು ವರ್ಕಿಂಗ್ ವುಮೆನ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಮಕ್ಕಳು ಇರೋರ ಮನೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಬಂದರೆ ಇದನ್ನು ಅದೇ ರೀತಿ ಬೇಯಿಸ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ನೀವು ಉದ್ದೋದು ಕೂಡ ಈಸಿ, ಮತ್ತು ಇದನ್ನು ಬೇಯಿಸೋದು ಕೂಡ 2 ಚಪಾತಿನ ಒಂದೇ ಟೈಮಲ್ಲಿ ಬೇಯಿಸ್ಬಿಡ್ತೀವಿ. ಸೊ ತುಂಬ ಟೈಮು ಉಳಿತಾಯ ಆಗುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆಯೂ ಕೂಡ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಈ ಚಪಾತಿ ಕೂಡ ರೆಡಿಯಾಗಿಬಿಡುತ್ತೆ. ನಿಮಗೆ ಕೊನೆಯಲ್ಲಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಟೈಮಲ್ಲಿ ಯಾವ ರೀತಿ ನಾವು 2 ಚಪಾತಿನ ಆರಾಮಾಗಿ ಉದ್ಕೊಂಡ್ಲೂಬೋದು ಬೇಯಿಸ್ಕೊಂಡ್ಲೂಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿ, ಸ್ವಲ್ಪನೂ ಎಲ್ಲೂ ಹಿಡಿಯೋದಿಲ್ಲ, ಮೆತ್ತಗೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ನೋಡ್ತಿದ್ದೀರಾ ಅಲ್ವಾ, ಇವತ್ತಿನ ರಾತ್ರಿ ಊಟಕ್ಕೆ ನಾನು 2 ಮೆಂತ್ಯ ಚಪಾತಿ ಮತ್ತು ಮೆಂತ್ಯ ಪಲ್ಯ ಮತ್ತು ಸ್ಯಾಲೆಡ್ನ ತಗೊಂಡಿದ್ದೀನಿ. ಸೊ ಈ ಡಿನ್ನರ್ನ ಕೂಡ ನಿಮ್ಮ ದಿನದಲ್ಲೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.